ಈತ ಬಿಗ್ ಬಾಸ್ನಲ್ಲಿ ಈಗ ಒಂದು ದೊಡ್ಡ ದುರಂತನೇ ಆಗಿ ಹೋಗಿದೆ ಅಂತ ಹೇಳ್ಬೋದು. ಹೌದು, ಈತ ಪ್ರತಾಪ್ ಕೈ ಮುರಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಸದ್ಯ ಪ್ರತಾಪ್ ಮೇಲೆ ವಿನಯ್ ದರ್ಪ ತುಂಬಾ ಜೋರಾಗಿ ಇತ್ತು. ಈ ಜೋರ ಕಾರಣದಿಂದಾಗಿ ಪ್ರತಾಪ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ವಿನಯ್ ಅವರ ಬೆರಳು ಕೂಡ ಮುರಿದೋಗಿದೆ ಅಂತಲೂ ಸಹ ಹೇಳಲಾಗಿದೆ. ಆಸ್ಪತ್ರೆಗೆ ಕೂಡ ಅವ್ರನ್ನ ರವಾನಿಸಲಾಗಿದೆ ಅಂತ ಹೇಳಲಾಗಿದೆ. ಹೌದು, ಇಲ್ಲಿ ಈ ಟಾಸ್ಕ್ ಆಡೋದ್ರ ವೇಳೆ ಪ್ರತಾಪ್ನ ಎಳೆದು ಕೆಳಗೆ ಬಿಡಿಸ್ತಾರೆ. ಆ ಕೆಳಗೆ ಬಿಡಿಸಿದಾಗ ಜೋರಾಗಿ ಕಿರ್ಚಾಡ್ತಾನೆ ಪ್ರತಾಪ್. ಅಷ್ಟರಲ್ಲಿ ಸಿರಿ ಸಂಗೀತ ಎಲ್ಲರೂ ಹೋಗಿ ಸಮಾಧಾನ ಮಾಡಿ ನೋಡ್ತಾರೆ. ಅಷ್ಟರಲ್ಲಿ ಬಿಗ್ ಬಾಸ್ನಲ್ಲಿ ಕೂಡ ತಂಡದವರೆಲ್ಲ ಬರ್ತಾರೆ, ವೈದ್ಯರು ಕೂಡ ಬಂದಿರ್ತಾರೆ. ಆಗಲೇ ಗೊತ್ತಾಗೋದು ಇಲ್ಲಿ ಪ್ರತಾಪ್ ಕೈಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅಂತ. ಸದ್ಯ ಈಗ ಪ್ರತಾಪ್ ಕೈಗೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಈ ಕಾರಣದಿಂದ ಈಗ ಪ್ರತಾಪ್ ಅವರನ್ನು ತುಂಬಾ ಕಷ್ಟದಿಂದ ಈಗ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿದೆ. ಈಗ ಪ್ರತಾಪ್ ಅವರನ್ನ ಬಿಗ್ ಬಾಸ್ ಟಾಸ್ಕಲ್ಲಿ ಮುಂದುವರಿತಾರ ಇಲ್ವಾ ಎಂಬುದು ಇನ್ನೂ ಅಧಿಕೃತವಾಗಿ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ನಲ್ಲಿ ದೊಡ್ಡ ಮಟ್ಟಿಗೆ ಆದ ಗಲಾಟೆಯಿಂದ ಸದ್ಯ ಮನೆಯಲ್ಲಿ ಈಗ ಮೂವರಿಗೆ ಪೆಟ್ಟು ಬಿದ್ದಿರೋದಂತೂ ನಿಜವಾಗಿದೆ. ಒಂದು ಕಡೆ ಪ್ರತಾಪ್ಗೆ ಕೈ ಮುರಿತವಾಗಿದ್ದರೆ, ಮತ್ತೊಂದು ಕಡೆ ವಿನಯ್ ಅವರ ಬೆರಳು ಕೂಡ ಮುರಿತವಾಗಿದೆ. ಕಾರ್ತಿಕ್ ಅವರು ಸ್ವಲ್ಪ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಅವ್ರಿಗೆ ಏನು ತೊಂದರೆ ಆಗಿದೆ ಎಂಬುದು ಅಧಿಕೃತವಾಗಿ ಗೊತ್ತಾಗಿಲ್ಲ.